ಯಾಕೆ ಹಿಂಗೆ ಎದ್ರುಕೊಂಡ್ ಬರ್ತಾ ಇದ್ದೀರಿ? ಯಾನಾಯ್ತು? ಪರೋರೆ ನಿಮ್ಮ ಮನೇಲಿ ಅಗ್ಗ ದೊಣ್ಣೆ ಎಲ್ಲಿ ಇಟ್ಟಿದ್ದೀರಾ? ಯಾಕ? ಗೌಡ್ರು ಮತ್ತೆ ನಾಯಿ ಆಗ್ಬಿಟ್ಟಿದಾರ. ಏನೋ ಪುನಃ ನಮ್ಮ ಬಾವ ನಾಯಿ ಆಗ್ಬಿಟ್ಟವ್ರ. ನಿಮ್ಮ ಹತ್ರ ಕೊಯ್ಲಿಕ್ಕೆ ಪುರ್ಸೊತ್ತಿಲ್ಲ, ಹಗ್ಗ ಎಲ್ಲಿ? ಅಲ್ಲದೆ ಹೋಗ್ ಬೇಗ ಬಾಗ್ಲಾಕ. ಓ ಶಿವಕಾರ್ತಿಕೇಯ, ನೀವು ಟೆನ್ಷನ್ ಮಾಡಬೇಡಿ, ಸುಮ್ಮನೆ ರೀ, ಎಲ್ಲ ನಾನು ನೋಡ್ಕೊಳ್ತೇನೆ. ಜಾನಿಯವರೇ, ಯಾನಾಯ್ತು? ನನಗೆ ಎದ್ರುಕೊಂಬೇಡ ಅಂತ ಹೇಳ್ಬಿಟ್ಟು ನೀವೇ ಎದ್ರುಕೊತಿದ್ದೀರಲ್ಲ. ಪರೋರೆ, ನಾನಿದು ಸಾಮಾನ್ಯ ನಾಯಿ ಅನ್ಕೊಂಡಿದ್ದೆ. ಇದ್ಯಾವುದೋ ತಲೆ ಕೆಟ್ಟರು ಹುಚ್ಚ ನಾಯಿ. ಏನಾದ್ರು ಮಾಡ. ಓ ರಂಗರಾಜ, ರಿಂಗ್ ಮಾಸ್ಟರ್ ಹತ್ರ ಕಚ್ಚಿಸಿಕೊಳ್ಳಿಕ್ಕೆ ಎಷ್ಟು ಮಜಾ ಆಗ್ತದೆ ಗೊತ್ತುಂಟಾ? ಒಂದ್ಸರ್ತಿ ಕಚ್ಚಿಸಿಕೊಳ್ಳಲ್ಲ, ಆಮೇಲೆ ಮಜಾ ತಗೊಳ್ಳಿ ಮತ್ತೆ ನನ್ನ ಸಾವಿನಿಂದ ಪಾರು ಮಾಡೋ. ಇದಕ್ಕಪ್ಪ ನನ್ನ ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟಾರೆ. ಯಾವ ನಾವು ಬಂದು ಬಿಡ್ಸೋಣ. ರೀ ಗೌಡ್ರೆ, ನಾನು ಎಲ್ಲಾ ತರದ ಜಾತಿ ನಾಯಿನೂ ನೋಡ್ಬಿಟ್ಟಿದ್ದೀನಿ ರೀ, ಆದ್ರೆ ನಿಮ್ಮಷ್ಟು ಸ್ಟ್ರಾಂಗ್ ನಾಯಿನ ನೋಡ್ಲಿಲ್ಲ ರೀ. ಇದರಲ್ಲಿ ನಂದೇನು ತಪ್ಪಿಲ್ಲ. ಒಂದು ಸತ ಯಾಕೆ ಹಿಂಗ ಆಡ್ತೀನಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಓಯ್ ಗಂಡತಿಮ್ಮ, ಹೇಳಪ್ಪ ಮಂಕುತಿಮ್ಮ. ನೀವೆಂತದಕ್ಕೆ ಈ ನಮೂನೆ ಮಾಡ್ತಿದ್ದೀರಂತ ನನಗೆ ಚೆನ್ನಾಗಿ ಗೊತ್ತುಂಟು. ಅಡೆ ಕಲ್ಟಿವೇಟ್ ಯಾಕೆ ಹಿಂಗ್ ಮಾಡ್ತಾ ಇದ್ದಾನು? ಹಾಗೆ ಒಂದು ಸಲ ಫ್ಲಾಶ್ ಬ್ಯಾಕಿಗೆ ಹೋಗಿ ಬನ್ನಿ. ನಮಸ್ಕಾರ ರಿಂಗ್ ಮಾಸ್ಟ್ರ. ಬಾರಪ್ಪ ಬಾರ ಕಲ್ಟಿವೇಟ್ರು. ಅಂಗಡಿಲಿ ಕೂತ್ಕೊಂಡು ಉಂಡ್ರೆ ಉಮ್ಮತ್ತರ ಮೇಲೆ ಕಣ್ಣು ಹಾಕ್ತಾನೆ ಅಂತ ಬಸ್ ಸ್ಟಾಪಲ್ಲಿ ಬಂದು ಕೂತ್ಕೊಂಡು ಉಂಡ್ರೆ ಇಲ್ಲಿಗೆ ಬಂದು ನೀ ಕಣ್ಣು ಹಾಕಿಯಾ? ಐ ಲೈಕ್ ಇಟ್. ನಾನು ಕಣ್ಣು ಹಾಕ್ಲಿಕ್ಕೆ ಬರ್ಲಿಲ್ಲಪ್ಪ, ಕಂಡಾಬಟ್ಟೆ ಹಸಿವಾಗ್ತಿತ್ತು. ನೀವು ಊಟ ಕೊಟ್ರೆ ಸ್ವಲ್ಪ ಬಾಯಿಗೆ ಹಾಕೊಂಡು ಹೋಗುವಂತ ಬಂದೆ. ಏ ಕಲ್ಟಿವೇಟ್ರು, ನೀನು ನನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾಡ? ನಾನು ಹೊಟ್ಟಿಯಿಂದ ಉಣ್ಣಕ್ ತರೋದು ನನ್ನ ಒಬ್ಬನಿಗೆ ಮಾತ್ರ, ಊರಿಗೆಲ್ಲ ಹಂಚಕ್ಕಲ್ಲ. ಏನೋ ಒಂದ್ ದಿನ ಕರೆದು ಉಣ್ಣಕ್ ಇಕ್ಕಿದೆ ಅಂತ ದಿನಾಗ್ಲೂ ಅದನ್ನೇ ರೂಢಿ ಮಾಡ್ಕೋಬೇಡ. ಈಗ ನೀವು ಕೊಯ್ಯಲ್ಲಿದ್ದು ಸಾಕು, ಎಂತ ಈಗ ಊಟ ಕೊಡ್ತೀರಲ್ವಾ? ಏ ನಿನಗೆ ಒಟ್ಟಸ್ತ್ರ ದುಡ್ಡು ಕೊಟ್ಬಿಟ್ಟು ಉಣ್ಣು, ಇಲ್ವಾ ಹಂಗೆ ಸಾಯಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ?
ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್